ಖುಷಿ ಇವತ್ತು. ಸಂತೋಷ ನಮಗೆ ತಡೆಯೋಕ್ಕಾಗ್ತಲ್ಲ. ಈ ಥರ ನಾವು ಮಸೀದಿ ಕಟ್ಟಿದ ರೋಡ್ ಪಾಯಿಂಟು ಇದೆಲ್ಲ ದೇವ್ರಿಚ್ಛೆದು. ನಮ್ಮ ಮಾತನಾಡಿದ ನಿಯತ್ತೆಷ್ಟು ಬರ್ಕತ್ತೆ ಅಷ್ಟು. ಮನುಷ್ಯನಿಗೆ ನಿಯತ್ತೆಷ್ಟು ಬರ್ಕತ್ತೆ. ಎಲ್ಲ ನಮ್ಮ ಜನ ನಮ್ಮ ಅರ್ಸಿ ತಾಲೂಕಿನಾಗೆ ನಾವು ಹಿಂದೂ ಮುಸಲ್ಮಾನ್ ಅಂತ ಏನಿಲ್ಲ, ನಾವೆಲ್ಲ ಅಂಟ್ಕೊಂಡಿದ್ದೀವಿ. ನೋಡಿದ್ರೆ ಇವತ್ತು ಏನು ಮೊಮ್ಮಟ್ಟಿದೆ. ನಾವೆಲ್ಲರಿಗೂ ಅದೇ ಹೇಳೋದು. ನಮ್ಮ ತತ್ವ ನಮ್ಮ ಸ್ವಾಮಿಗಳು ಹೇಳ್ತಾರೆ, ನಮ್ಮ ಸ್ವಾಮಿಗಳು ಒಪಿನಿಯನ್ ನಡೀತು. ನಾವು ಯಾವ್ದಿಂದ ಬಸವಣ್ಣ ಏನು ತತ್ವ, ನಾವೆಲ್ಲ ಮುಸ್ಲಿಮು ಹಿಂದೂ ಎಲ್ಲ ಏನು ತತ್ವ ಬಸವಣ್ಣ ಹೇಳಿದ ತಕ್ಕ ನಡ್ಕೋಬೇಕ್ರಿ. ನಾವು ಯಾವುದು ಸಮಸ್ಯೆ ಬೇಕಿಲ್ಲ, ಜಾತಿನ ಬೇಕಿಲ್ಲ, ಯಾವುದು ಗಲಾಟೆ ಇಲ್ಲ. ಬಸವಣ್ಣ ಏನಿದೆ ಶಾಂತಿ ಶಾಂತಿ ಅಂತ ಶಾಂತಿ ಕಾಪಾಡ್ಬೇಕು. ನಾವು ಶಾಂತಿ ಕಾಪಾಡ್ಬೇಕು. ಸೆಕೆಂಡು ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರೆ ಶಾಂತಿ 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 ಇದ್ದರೆ ನಾವು ಎಲ್ಲ ನಮ್ಮ ಮನುಷ್ಯರ ಒಳ್ಳೆತನ ಅಂತ ಶಾಂತಿ ನಡೆದು. ಈ ಶಾಂತಿ ಇದೆ ಎಲ್ಲ ದೇವ್ರು ಕೊಡೋದು. ನಮ್ಮ ಕೈಲಿ ಏನು ಇಷ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಸೀದಿ ನಮ್ಮ ಇಚ್ಛೆ ಅಲ್ಲ, ದೇವ್ರ ಇಚ್ಛೆ ಅಲ್ಲ. ಏನಪ್ಪ ಆ ದೇವ್ರ ಇಚ್ಛೆ. ದೇವ್ರು ಏನು ಮನ್ಸ್ಬೇಕಾದ್ರೆ ಮಾಡ್ತಾರೆ. ನಮ್ಮ ನಿಯತ್ತೆಷ್ಟು ಬರ್ಕತ್ತೆಷ್ಟು. ಏನೋ ಮೂರನೇದು ನಮ್ಮ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅಂದರೆ ಸಂವಿಧಾನ ನಡಿಬೇಕು. ನಾವು ಜಾತಿ ಮಾಡಬಾರ್ದು. ಜಾತಿಲಿ ಹೊಡೆದಾಟ ಗಲಾಟೆ. ಜಾತಿ ಯಾರು ಜಾತಿ ಎರಡೇ, ಹೆಣ್ಣು ಗಂಡು ಅಲ್ಲ, ಹೆಣ್ಣು ಗಂಡು. ಏನು ನಾವು ಕರೆಕ್ಟಾಗಿ ನಾವು ಏನು ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ, ಅಂಬೇಡ್ಕರ್ ಸಂವಿಧಾನ ಕೊಟ್ಟಾರೆ ಅದ್ರ ತಕ್ಕನಾಗಿ ನಾವು ನಡ್ಕೋಬೇಕು. ಮಸೀದಿ ಅಂದರೆ ಒಂದೇ ಅಲ್ಲ, ಮಸೀದಿ ದೇವರು ಮತ್ತು ದೇವಸ್ಥಾನ, ಚರ್ಚು, ಗುರುದ ಎಲ್ಲ ಒಂದೇನಿದು. ಇದೆಲ್ಲ ಶಾಂತಿ ನಮಗೆ ಸಿಕ್ಕತ್ತೆ ಅಂದರೆ ಮಸೀದಿಲಿ ಸಿಕ್ಕತ್ತೆ, ದೇವಸ್ಥಾನ ಸಿಕ್ಕತ್ತೆ, ಚರ್ಚ್ನಾಗ ಸಿಕ್ಕತ್ತೆ. ನಾವು ತಿಳ್ಕೊಳ್ಳೋದು ಕಮ್ಮಿ ಏನೋ, ಅದು ನಮ್ಮ ಮನಸ್ಸಿನಾಗ ಬಂದ್ಬಿಟ್ರೆ ಯಾವುದು ಸಮಸ್ಯೆನೇ ಬರೋಲ್ಲ. ಎರಡೇ ಜಾತಿ ಇರ್ತದೆ ಹೇಳಕ್ಕಿಲ್ಲ, ಗಂಡು ಹೆಣ್ಣು. ಈ ಜಾತಿ ಏನಿಲ್ಲ, ಏನು ಸರ್ ಕಟ್ಟಲ್ಲ ತಾನೆ. ನಾವು ಹೇಳೋದೇನೋ ಸಮಸ್ಯೆ ಏನಂದರೆ ನಾವು ಏನೋ ನಮ್ಮ ದೇವ್ರ ಇಚ್ಛೆಯಿಂದ ಎಲ್ಲ ಮಾಡಿದ್ದೀವಿ. ನಾವು ಆ ದೇವ್ರ ಇಚ್ಛೆ, ಅದು ನಮ್ಮ ಇಚ್ಛೆ ಇಲ್ಲ. ಅದು ಅರ್ಥ ಆಯ್ತಾ? ದೇವಸ್ಥಾನ ಒಳಗಾಗುತ್ತೆ, ದೇವಸ್ಥಾನ ದೇವ್ರ ಮನೆ ಇದು ಎಲ್ಲ. ದೇವಸ್ಥಾನ ದೇವ್ರ ಮನೆ, ಆ ದೇವಸ್ಥಾನ ಮಸೀದಿ ಎಲ್ಲನೂ ಈ ದೇವ್ರ ಇಚ್ಛೆ ಒಳ್ಳೇದು ಮಾಡಿದ್ರೆ ನಮಗೆಲ್ಲ ಎಲ್ಲರಿಗೂ ನಾವು ಬಂದಿರೋ ಎಲ್ಲ ಶುಭಾಶಯಗಳು ನಮಗೆ ಎಲ್ಲ ಧನ್ಯವಾದಗಳು.